ಈಗ ವ್ಲಾಗ್ ಎಲ್ಲ ಮಾಡ್ತಾ ಇದ್ದೀರಾ, ಬೆಳಗ್ಗೆ ಎದ್ದೆ ಹಲ್ಲುಜ್ಜದೆ ಅಥವಾ ಈ ತರದ್ದೇ ಒಂದಷ್ಟು ಕಂಟೆಂಟ್ಗಳೆಲ್ಲ ಹೋಗುತ್ತೆ. ಈಗ ನಾವು ಊಟ ಮಾಡ್ತೀವಿ ಅಂತಂದ್ರೆ ಅದನ್ನ ಎಂಜಾಯ್ ಮಾಡ್ಬೇಕು ಅಂತ ಹೇಳೋದುಂಟು. ಸೊ ಈ ಕ್ಯಾಮ್ರಾ ಶೂಟ್ ಮಾಡ್ಬೇಕು ಅನ್ನೋ ನೆಪದಲ್ಲಿ ಎಲ್ಲೋ ಒಂದ್ ಕಡೆ ನಾನು ಕಳ್ಕೊತಿದ್ದೀನಿ ಅಂತ ಅನ್ಸಿದ್ದಿದ್ಯಾ? ಇಲ್ಲ ಮ್ಯಾಮ್, ತುಂಬ ಜನ ಕೇಳ್ತಾರೆ ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಕ್ರಿಟಿಸೈಸ್ ಕೂಡ ಮಾಡ್ತಾರೆ. ಏನು ಗುರು ಎಲ್ಲದನ್ನೂ ಮಾಡಾಕ್ತೀಯಾ, ಮಲ್ಕೊಳೋದು ತೊಳ್ಕೊಳೋದು ಎಲ್ಲದನ್ನೂ ಹಾಕು, ಈ ಥರ ಎಲ್ಲ ಕಮೆಂಟ್ಸ್ ಬರುತ್ತೆ. ದಿಸ್ ಇಸ್ ವೆರಿ ಕಾಮನ್ ಪೀಪಲ್. ಆ್ಯಂಡ್ ನಾವು ಅದನ್ನು ಬ್ಯಾಡಾಗಿ ತೊಗೊಂಡ್ರೆ ಹೌದು, ಎಷ್ಟೋ ಜನ ಹೆಂಗಿರುತ್ತೆ ಅಂತಂದರೆ ನನ್ನ ಜೊತೆ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ. ನಾನು ಒಂದಿನ ರಾಗಿ ಗಂಜಿ ಕುಡ್ತಿದ್ದೆ, ಒಂದು ಸೀರಿಯಲ್ ಆ್ಯಕ್ಟ್ರೆಸ್ ಕಾಲ್ ಮಾಡ್ಬಿಟ್ಟು ಹೇಳಿದ್ರು, ನಂಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ನೀನು ಗಂಜಿ ಕುಡ್ದಿದ್ದಕ್ಕೆ, ನೀನು ಯಾವುದೇ ಟೈಮಲ್ಲಿ ಊಟ ಬೇಕಂದ್ರೂ ಹೇಳು, ನಮ್ಮ ಮನೆ ಪಕ್ಕದ ರೋಡಲ್ಲೇ ಇರೋದು, ನಿಮ್ಮ ಮನೆ ಬರ್ಬೋದು. ಸೀರಿಯಲ್ ಆ್ಯಕ್ಟ್ರೆಸ್ಸು ಅವ್ರು ಕಾಲ್ ಮಾಡ್ಬಿಟ್ಟು ನಂಗೆ ಹೇಳಿದ್ರು. ಆ್ಯಂಡ್ ನಂಗೆ ಗೊತ್ತಿಲ್ಲ ಅವ್ರು ಏನಕ್ಕೆ ನೋಡಿದ್ರು, ಅವ್ರು ನನ್ನ ಫಾಲೋವರ್ ಅಲ್ಲ ಏನಿಲ್ಲ. ದೆನ್ ವಿ ಸ್ಟಾರ್ಟೆಡ್ ಕಮ್ಯುನಿಕೇಟಿಂಗ್. ಒಂದು ಆಂಟಿ ನಮ್ಮ ಒಂದು 2 ರೋಡ್ ಪಕ್ಕದಲ್ಲಿರೋದು, ಆ ಆಂಟಿ ನಾನು ನೋಡಿದ ತಕ್ಷಣ ಅವ್ರ ಗಂಡನ ಹತ್ರ ಗಾಡಿ ನಿಲ್ಸ್ಬಿಟ್ಟು ಓಡ್ ಬರ್ತಾರೆ. ಆ್ಯಂಡ್ ಸ್ಟಿಲ್ ಇಮ್ಯಾಜಿನ್ ಬಂದ್ಬಿಟ್ಟು ಹಿಂಗೆಲ್ಲ ಮುಡ್ತಾರೆ, ಚೆನ್ನಾಗಿದೆಯೇನಪ್ಪ, ಆರಾಮಾಗಿದ್ಯಾ, ಗಂಜಿ ಕುಡ್ದಿದ್ದೆವು, ಸುಸ್ತಾಗಿತ್ತು ಗಂಜಿ ಕುಡ್ದೆ ಅಂತ. ನಂಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ನಮ್ಮ ಮನೆ ಇಲ್ಲೇ ಅಪ್ಪ, ನೀನು ಯಾವ ಟೈಮಲ್ಲಿ ಊಟ ಬೇಕು ಬಾ, ನೀನು ನನ್ನ ಮಗನ ಇದ್ದಂಗೆ, ನಾನು ಹಾಕ್ತೀನಿ, ನೀನು ಗಂಜಿ ಎಲ್ಲ ಕುಡ್ಕೊಂಡಿರ್ಬೇಡ. ನಮ್ಮಮ್ಮ ಹೇಳೋದು ಕೇಳಿದ್ದೀನಿ, ಯಾಕೆ ಗಂಜಿ ಕುಡಿತೀಯಾ, ಕೆಲಸ ಮಾಡ್ತಾರದೇ ತಿನ್ನೋಸ್ಕೋಸ್ಕರ ಚೆನ್ನಾಗಿರ್ಬೇಕು ಅಂತ ಹೇಳಿ, ಹೊಟ್ಟೆ ತುಂಬ ತಿನ್ನು ಅಂತ ಹೇಳಿ. ಬಟ್ ಪೀಪಲ್ ನಮ್ಮ ಜೊತೆ ಈ ಥರ ಜರ್ನಿ ಮಾಡ್ತಾರೆ ಗೊತ್ತಾ. ನಾನು ಪ್ರತಿದಿನ ಏನು ಮಾಡ್ತೀನಿ ಅನ್ನೋದನ್ನ ಅವ್ರು ಹೇಳ್ತಾರೆ. ನಾನು ಅಲ್ಲಿ ಹೋಗಿದ್ದಲ್ಲ ಚೆನ್ನಾಗಿತ್ತಲ್ಲ, ನಾನು ನೆಕ್ಸ್ಟ್ ಟೈಮ್ ಹೋಗ್ತೀನಿ. ನೀನು ದೇವಸ್ಥಾನ ತೋರಿಸಿದಲ್ಲ, ನಾನು ಹೋಗ್ತೀನಿ. ಕುಂಭಮೇಳಕ್ಕೆ ಹೋಗಿದ್ದಲ್ಲ, ನಮ್ಮನೇನೂ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ನಾನು ಏನು ಯೂಸ್ ಮಾಡ್ತೀನಿ, ಪೀಪಲ್ ಸ್ಟಾರ್ಟ್ ಯೂಸಿಂಗ್ ಇಟ್. ನಾನು ಇದನ್ನು ಪರ್ಚೇಸ್ ಮಾಡಿದ್ದೀವಿ, ಚೆನ್ನಾಗಿದೆ. ಸೊ ಈ ಥರ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನಾನು ಹೇಳೋದೇ ಬೇಡ, ದೇ ಗೆಟ್ ಕನೆಕ್ಟೆಡ್ ಟು ಮೀ. ಸ್ಟಾರ್ಟಿಂಗಲ್ಲಿ ಈ ಥರ ಕ್ರಿಟಿಸೈಸ್ ಬಂತು. ಬಟ್ ಇವಾಗ ಹೆಂಗೆ ಅಂತಂದರೆ, ಎಷ್ಟು ನೋಡು ಅವನು ಎಲ್ಲ ಕೆಲಸ ಮಾಡ್ಕೊಂಡು ಮಾಡ್ತಾ ಇದ್ದಾನೆ. ನಾನು ಆಫೀಸ್ ಕೆಲಸ ಮಾಡಬೇಕಾದ್ರೆ ಆಫೀಸ್ ಕೆಲಸ ಮಾಡ್ಕೊಂಡು ಯೂಟ್ಯೂಬ್ ಮಾಡ್ಕೊಂಡು ನೋಡು ಅವ್ನು ಎಷ್ಟು ಕಷ್ಟಪಡ್ತಾ ಇದ್ದಾನೆ, ನೀನು ಹೀಗೆ ಮಾಡು.